ಏಕಲವ್ಯ ತನ್ನ ಬುಡಕಟ್ಟು ಜನಾಂಗದವರೊಂದಿಗೆ ಕಾಡಿನಲ್ಲಿ ವಾಸಿಸುತ್ತಿದ್ದ ಬಾಲಕ. ಜಗತ್ತಿನ ಅತ್ಯುತ್ತಮ ಬಿಲ್ಲುಗಾರನಾಗಬೇಕೆಂಬ ಹಂಬಲ ಅವರ ಜೀವನದ ಮುಖ್ಯ ಉದ್ದೇಶ. ಬಿಲ್ವಿದ್ಯೆಯನ್ನು ಕಲಿಸಲು ದ್ರೋಣರ ಬಳಿ ಕೇಳಿದಾಗ ಆತನ ಜಾತಿಯು ಅಡ್ಡಬರುತ್ತದೆ. ಕೀಳು ಜಾತಿಯಲ್ಲಿ ಹುಟ್ಟಿದವನೆಂಬ ಕಾರಣಕ್ಕೆ ದ್ರೋಣರು ಬಿಲ್ವಿದ್ಯೆ ಕಲಿಸಲು ನಿರಾಕರಿಸುತ್ತಾರೆ. ನಂತರ ದ್ರೋಣರನ್ನೇ ತನ್ನ ಗುರುವೆಂದು ಭಕ್ತಿಯಿಂದ ಭಾವಿಸಿ ದ್ರೋಣರ ಮಣ್ಣಿನ ಪ್ರತಿಮೆಯನ್ನು ಮಾಡಿ ಅದರ ಮುಂದೆ ಬಿಲ್ವಿದ್ಯೆಯನ್ನು ಅಭ್ಯಾಸ ಮಾಡಿ ಮಹಾನ್ ಬಿಲ್ಲುಗಾರನಾಗುತ್ತಾನೆ. ಏಕಲವ್ಯನ ಬಿಲ್ವಿದ್ಯೆ ಚಾತುರ್ಯ ಕಂಡ ದ್ರೋಣರು ಈತ ತನ್ನ ಶಿಷ್ಯ ಅರ್ಜುನನನ್ನೇ ಸೋಲಿಸುತ್ತಾನೆಂಬ ಭಯದಲ್ಲಿ ಆತನ ಹೆಬ್ಬೆರಳನ್ನು ದಕ್ಷಿಣೆಯಾಗಿ ಪಡೆದುಕೊಳ್ಳುತ್ತಾನೆ. ಇಲ್ಲದಿದ್ದರೆ ಏಕಲವ್ಯನು ಅರ್ಜುನನ ಬಿಲ್ವಿದ್ಯೆ ಕಲಿಯನ್ನು ಮೀರಿಸಿ ತಾನೇ ಉತ್ತಮ ಬಿಲ್ಲುಗಾರನಾಗಿರುತ್ತಿದ್ದನು.